ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ವಿಜೃಂಭಣೆಯಿಂದ ಜರುಗಿದ ಹೋಳಿ ಹಬ್ಬ. ಯಮಕನಮರಡಿ ಹುಕ್ಕೇರಿ ತಾಲೂಕಿನ ಹತ್ತರಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಜರುಗಿದ ಹೋಳಿ ಹಬ್ಬ ಪ್ರತಿ ವರ್ಷ ಪದ್ಧತಿಯಂತೆ ಹತ್ತರ್ಗಿ ಗ್ರಾಮದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೂ ನಡೆದು ಬಂದಿರುವ ಹೋಳಿ ಹಬ್ಬ ಆಚರಣೆಯು ಒಂದು ಸಂಪ್ರದಾಯ. ಬ್ರಿಟಿಷರ ಆಳ್ವಿಕೆಯಲ್ಲಿ ಸದರಿ ಗ್ರಾಮಕ್ಕೆ ಅಂದನೇ ಬ್ರಿಟಿಷ್ ಸರ್ಕಾರವು ಒಂದು ಸರ್ಕಾರಿ ಕಾಮನನ್ನು ಉತ್ಸವ ಮಾಡಲು ಅನುಮತಿ ನೀಡಲಾಗಿತ್ತು. ಸದರಿ ಸರ್ಕಾರಿ ಕಾಮನನ್ನು ಉತ್ಸವವನ್ನು ಗ್ರಾಮದ ಇಸ್ಲಾಂಪುರಿ ಗಲ್ಲಿಯಲ್ಲಿ ಸಂಪ್ರದಾಯಂತೆ ಕೂಡಿಸಿ ಪೂಜೆ ನೆರವೇರಿಸಿ ಇಡೀ ರಾತ್ರಿ ಸಕಲ ವಾದ್ಯ ಮೇಳದೊಂದಿಗೆ ಕಾಮನನ ಮೆರವಣಿಗೆ ನಡೆಯುತ್ತದೆ. ಜನರು ಅದರಲ್ಲಿ ಹುಮ್ಮಸ್ಸದಿಂದ ಕುಣಿದು ಕುಪ್ಪಳಿಸುತ್ತಾ ಅತಿ ಉತ್ಸಾಹದಿಂದ ಭಾಗಿಯಾಗಿರುತ್ತಾರೆ. ಸದರಿ ಗ್ರಾಮದಲ್ಲಿ ಸುಮಾರು 6 ಕಾಮನನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಮೆರವಣಿಗೆ ನಡೆಸುವ ಸಂಪ್ರದಾಯವು ಇಂದಿಗೂ ರೂಢಿಯಲ್ಲಿದೆ. ಒಂದು ತೇರ್ನಿ ಗಲ್ಲಿಯಲ್ಲಿ, ಮತ್ತೊಂದು ಕುಡ್ಚಿ ಗಲ್ಲಿಯಲ್ಲಿ, ಮತ್ತೊಂದು ಬಡಿಗೇರ್ ಗಲ್ಲಿಯಲ್ಲಿ, ಹೀಗೆ ಸುಮಾರು 6 ಕಾಮನನ ಮೆರವಣಿಗೆ ಜರುಗುತ್ತವೆ. ಇಡೀ ರಾತ್ರಿ ವಿವಿಧ ಕಲಾವಿದರ ಮೇಳಗಳೊಂದಿಗೆ ಮೂರ್ತಿಗಳನ್ನು ಸಿಂಗರಿಸುವುದು ಒಂದು ವಿಶೇಷ ಸಂಪ್ರದಾಯವಾಗಿದೆ. ಈ ಸಂಪ್ರದಾಯವು ಕೇವಲ ಹುಕ್ಕೇರಿ ತಾಲೂಕಿನ ಹತ್ತರಿ ಗ್ರಾಮದಲ್ಲಿ ಮಾತ್ರ ಇರುತ್ತದೆ. ಇದೊಂದು ವಿಶೇಷ ಎಂದು ಹೇಳಲ್ಪಡುತ್ತದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ ಸರ್ಕಾರವು ಗ್ರಾಮವನ್ನು ಆಳುತ್ತಿರುವಾಗ ಸರ್ಕಾರಿ ಕಾಮನನ ಎಂಬ ಬಿರುದನ್ನು ಕಟ್ಟಿ ಇಲ್ಲಿವರೆಗೆ ಸುಮಾರು 4 ತಲೆಮಾರಿಗಳಿಂದ ಆಚರಿಸುವ ಬಂದಿರುವುದು ಸಂಪ್ರದಾಯ. ಗ್ರಾಮದಲ್ಲಿ ಹಬ್ಬದ ವಾತಾವರಣ ಹಾಗೂ ಮನೆ ಮನೆಗೆ ಸಿಹಿ ಊಟದ ವ್ಯವಸ್ಥೆ ಇತ್ಯಾದಿ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತವೆ. ಎಲ್ಲ ಕಾರ್ಯಕ್ರಮಗಳು ಗ್ರಾಮದ ಮಧ್ಯದಲ್ಲಿರುವ ಪರಮೇಶ್ವರ್ ಸರ್ಕಲ್ನಲ್ಲಿ ಜರುಗುತ್ತವೆ. ವೀಕ್ಷಿಸಲು ಅಪಾರ ಜನರು ಉಪಸ್ಥಿತ ಇದ್ದು ವರ್ಷದ ಹಬ್ಬವನ್ನು ಯಶಸ್ವಿಯಾಗಿ ನಡೆಸಿದರು. ತೇಜ್ ಪ್ರಭು ನ್ಯೂಸ್, ಹತ್ತರಗಿ.